ಕುಸ್ತಿಪಟು ವಿನೇಶ್ ಫೋಗಟ್ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿನೇಶ್ ಫೋಗಟ್ ಅವರ ಪದಕ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇಲ್ಲಿಗೆ ಎಲ್ಲ ಮುಗಿದಿಲ್ಲ, ಇನ್ನೂ ಒಂದು ಆಸೆ ಇದೆ. ಇವತ್ತು ತೀರ್ಪನ್ನ CAS ಪ್ರಕಟಿಸುತ್ತೆ. ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ಅಲ್ಲಿ ಅವರ ಅರ್ಜಿ ವಿಚಾರಣೆಗೆ ಬಂದಿದೆ. ಒಲಿಂಪಿಕ್ ಸಂಸ್ಥೆ ವಿರುದ್ಧ ಫೋಗಟ್ ಮೇಲ್ಮನವಿಯನ್ನ ಸಲ್ಲಿಸಿದ್ದರು. ಬೆಳ್ಳಿ ಪದಕ ನೀಡುವಂತೆ ವಿನೇಶ್ ಫೋಗಟ್ ಮನವಿಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ CAS ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ. ಈಗ ವಿಚಾರ ಅಂತ ಅಂದ್ರೆ ಬಹಳಷ್ಟು ಈ ರಸ್ಲಿಂಗ್ ಲೆಜೆಂಡ್ಸ್ಗಳು ಕೂಡ ಈಗ ಭಾರತದ ನಾಯಕರುಗಳು, ಭಾರತದ ಕ್ರೀಡಾಪಟುಗಳಿಗಿಂತ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಹೆಚ್ಚಾಗಿ ಈಗ ಅವ್ರು ಬೆನ್ನಿಗೆ ನಿಲ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕದ ಓರ್ವ ರಸ್ಲಿಂಗ್ ಲೆಜೆಂಡ್ ಕೂಡ ಈಗ ಅವರ ಪರವಾಗಿ ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವ್ರ ಪರವಾಗಿ ಜೋಯಲ್ ಮೆನ್ಲೂಯಿಸ್ ಎಸ್ಟಿಲ್ಲೆ ಅನ್ನುವಂಥವ್ರು ವಾದವನ್ನು ಹೂಡಿದ್ದಾರೆ. ಬಹಳ ಮಂದಿ ವಕೀಲರು ಇದಕ್ಕೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ವಿನೇಶ್ ಅವರ ಪರವಾಗಿ ವಾದವನ್ನು ಹೂಡಿದ್ದಾರೆ. CAS ಕೋರ್ಟ್ನಲ್ಲಿ ವಿನೇಶ್ ಪರ 4 ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಹಾಗಂತ ಇವರೆಲ್ಲ ಈಗ ಅಲ್ಲಿಗೆ ಹೋಗಿದ್ದಾರೆ ಅಂತಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಈ ವಾದ ಪ್ರತಿವಾದವನ್ನು ಹೂಡುವಂತ ಪ್ರಕ್ರಿಯೆಗಳು ನಡೆದಿದೆ. ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ಅಂತ ಅಂದ್ರೆ CAS ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪನ್ನ ಪ್ರಕಟಿಸಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕಾನೂನಾತ್ಮಕ ನೆರವನ್ನು ಕೂಡ ಈಗ ಫೋಗಟ್ ಅವರಿಗೆ ಕೊಡುವಂತ ಕಾರ್ಯ ಆಗ್ತಾ ಇದೆ, ವಿನೇಶ್ ಫೋಗಟ್ ಅವರಿಗೆ. ಸೊ ಇದು ಕೊನೆ ಆಸೆ ಈಗಿರುವಂಥದ್ದು. ಇನ್ನು ಮುಂದೆ ಹಂತಲ್ಲಿ ಇದು ಅದರಲ್ಲಿರುವಂಥ ನಿಯಮ ಬದಲಾವಣೆ ಆಗೋದು, ಅದಾದ ನಂತರದಲ್ಲಿ ಇವ್ರಿಗೆ ಮುಂದೇನೋ ರೀತಿಯಾದಂಥ ಆಶಾದಾಯಕವಾದಂಥ ಸಂಗತಿಗಳೇನು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ಈಗ CAS ನಲ್ಲಿ ಇವ್ರ ಅರ್ಜಿ ವಿಚಾರಣೆಗೆ ಬಂದಿರೋದು ಅಲ್ಲೇನಾದರೂ ಅನುಕೂಲ ಆಗ್ಬೋದಾ ಅನ್ನುವಂಥದ್ದನ್ನ ನೋಡಬೇಕಿದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ, ಹರಿಯಾಣದಲ್ಲಿ ಹೇಗಿದ್ರು ರಾಜ್ಯಸಭಾ ಸೀಟು ಖಾಲಿ ಆಗಿದೆ, ವಿನೇಶ್ ಅವರನ್ನೇ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು. ಕಾರಣ ಇದೆ. ಕಾರಣ ವಿನೇಶ್ ಅವರು ಸೋತಿಲ್ಲ, ಅವರು ಕೋಟಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇಲ್ಲಿ ಕ್ರೀಡಾ ವ್ಯವಸ್ಥೆ ಸೋತಿದೆ ಅನ್ನುವಂಥದ್ದು ಕೂಡ ದೀಪೇಂದರ್ ಹೂಡಾ ಅವರ ಒಂದು ಆರೋಪ ಆಗಿದೆ. ವಿನೇಶ್ ಫೋಗಟ್ಗೆ ಚಿನ್ನದ ಪದಕ ವಿಜೇತರಿಗೆ ಸಿಗುವಂತೆ, ಹೌದು ಖಂಡಿತ ಹೌದು, ಯಾಕಂತಂದ್ರೆ ವಿನೇಶ್ ಫೋಗಟ್ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೊ ಅವರಿಗೆ जीती है। विनेश ने करोड़ों दुनिया वासियों का दिल जीता है। अगर हारा तो स्पोर्ट्स का सिस्टम हारा है। और आज विनेश को ना सिर्फ एक गोल्ड मेडल जो खिलाड़ी जीत के आए, उतनी सुविधाएं और देनी चाहिए सरकार द्वारा, क्योंकि वर्चुअली वो गोल्ड मेडल जीत गई थी, उनको उस अपॉर्चुनिटी डिनाई किया गया। उसके साथ साथ जो हुड्डा साहब ने जो बात कही है कि आज हमारे पास संख्या बल तो नहीं है हरियाणा में कांग्रेस के पास, लेकिन जो मेरी जो सीट रिक्त हुई है उसके लिए कोई अगर उपयुक्त आदमी कोई संसद में आने के लिए आज देश में है तो विनेश हैं, क्योंकि वो दुनिया और देशवासियों की प्रेरणा